ಶಿಡ್ಲಘಟ್ಟ ನಗರಸಭೆ ಪೌರಾಯುಕ್ತೆಗೆ ಬೆದರಿಕೆ ಹಾಕಿದಂತಹ ಕೇಸ್ಗೆ ಸಂಬಂಧಪಟ್ಟಂತೆ ಶಿಡ್ಲಘಟ್ಟ ನಗರ ಠಾಣೆಯಲ್ಲಿ ಮತ್ತೊಂದು ಎಫ್ಐಆರ್ ದಾಖಲಾಗಿದೆ. ಬೆದರಿಕೆ ಪತ್ರ ಸಂಬಂಧ ಶಿಡ್ಲಘಟ್ಟ ನಗರ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಅಮೃತ ಗೌಡ ನೀಡಿದ ದೂರಿನ ಮೇರೆಗೆ ಈ ಎಫ್ಐಆರ್ ದಾಖಲಾಗಿದೆ. ಇಲ್ಲಿಯವರೆಗೂ ರಾಜೀವ್ ಗೌಡ ವಿರುದ್ಧ 3 ಎಫ್ಐಆರ್ ದಾಖಲಾಗಿದೆ. 3 ಎಫ್ಐಆರ್ ದಾಖಲಾದ್ರೂ ಪತ್ತೆಯಾಗದ ಬೆಂಕಿ ರಾಜೀವ ಹುಡುಕಾಟದಲ್ಲೇ ಟೈಮ್ ಪಾಸ್ ಮಾಡ್ತಾ ಇದ್ದಾರೆ ಶಿಡ್ಲಘಟ್ಟ ಪೊಲೀಸರು. ಪೊಲೀಸರ ನಡೆಗೆ ಸಾರ್ವಜನಿಕ ವಲಯದಲ್ಲಿ ಅಸಮಾಧಾನಗಳು ವ್ಯಕ್ತವಾಗ್ತಾ ಇದೆ. ಆಲ್ಮೋಸ್ಟ್ 15 ದಿನ ಆಯ್ತಾ ಬಂತು ಪ್ರಕರಣ ಬೆಳಕಿಗೆ ಬಂದು. ಇಲ್ಲಿಯವರೆಗೂ ಕೂಡ ಆತ ಎಲ್ಲಿದ್ದಾನೆ, ಏನ್ ಮಾಡ್ತಾ ಇದ್ದಾನೆ, ಯಾರ್ಯಾರ ಸಂಪರ್ಕದಲ್ಲಿದ್ದಾನೆ, ಎಲ್ಲ ಅಡಗಿ ಕೂತಿದ್ದಾನೆ, ಇದ್ಯಾವುದು ಕೂಡ ಪತ್ತೆ ಹಚ್ಚುವಲ್ಲಿ ನಮ್ಮ ಶಿಡ್ಲಘಟ್ಟ ಪೊಲೀಸ್ನವರು ಯಶಸ್ವಿಯಾಗಿಲ್ಲ, ವಿಫಲರಾಗಿದ್ದಾರೆ. 3 ಎಫ್ಐಆರ್ ದಾಖಲಾಗಿದೆ. ಪೊಲೀಸ್ನವರ ನಡೆ ಸಾಕಷ್ಟು ಅನುಮಾನಗಳಿಗೆ ವ್ಯಕ್ತವಾಗ್ತಾ ಇದೆ. ಅಂಡರ್ ಪೊಲೀಸ್ ಕವರೇಜ್ ಅಲ್ಲಿ ಇದ್ದಾರಾ ರಾಜೀವ್ ಗೌಡ, ಪ್ರೊಟೆಕ್ಟ್ ಅನ್ನ ಪಡ್ಕೊಳ್ತಾ ಇದ್ದಾರಾ ಅವರ ಅಂಡರ್ ಅಲ್ಲೇ ಅನ್ನುವಂತಹ ಅನುಮಾನಗಳು ವ್ಯಕ್ತವಾಗ್ತಾ ಇದೆ.